ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರ, ಕೆಸೆಟ್ ಎಕ್ಸಾಮ್ ಇದೆ, ನವಂಬರ್ 2ನೇ ತಾರೀಕಿದೆ. ಹಾಗೆ NET ಎಕ್ಸಾಮು ಡಿಸೆಂಬರ್ ಲಾಸ್ಟ್ ವೀಕಲ್ಲಿದೆ. ಈ ಕೆಸೆಟ್ NET ಎಕ್ಸಾಮಿಗೆ ಸಂಬಂಧಪಟ್ಟಂಥ ಪೇಪರ್ ಫಸ್ಟಲ್ಲಿ ಕೇಳ್ತಕ್ಕಂಥ ಈ ಡಾಟಾ ಇಂಟರ್ಪ್ರಿಟೇಷನ್ನು, ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗ್ ಮೇಲೆ ಟೋಟಲಿ 15 ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕು, ಸುಲಭ ಆಗಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ 26 to 27 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ. ಪ್ಲೇ ಲಿಸ್ಟಲ್ಲಿ ಹೋಗಿ ಅವೆಲ್ಲ ವೀಡಿಯೋಸ್ನ ವಾಚ್ ಮಾಡಿ ನೋಟ್ಸ್ ಮಾಡ್ಕೊತ ಬನ್ನಿ. ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಮಲ್ಲಿ ಈಸಿಯಾಗಿ ನೀವು ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀರಿ. ಹಾಗೆ ಇದೇ ವಿಡಿಯೋದಲ್ಲೂ ಕೂಡ ಇನ್ನು ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ವಿಧಾನಗಳನ್ನು ಹೇಳ್ಕೊಡ್ತೀನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಈ ಥರ ಸಿಂಬಲ್ ಇರ್ತಕ್ಕಂಥ, ಲೋಗೋ ಇರ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಸ್, ಗ್ರೂಪ್ ಸಿ, PC, PSI ಎಕ್ಸಾಮ್ಸ್ ಆಗಿರ್ಬೋದು, PDO, VA ಎಕ್ಸಾಮ್ಸ್ ಆಗಿರ್ಬೋದು, ಹಾಗೆ TET ಪೇಪರ್ ಫಸ್ಟು, ಪೇಪರ್ ಸೆಕೆಂಡು, GPSTR, HSTR, PSTR, ಲ್ಯಾಂಡ್ ಸರ್ವೇರು, ಈ ಎಲ್ಲ ಎಕ್ಸಾಮ್ಸ್ಗೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071613831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಸೊ ಹಾಗೆ ಈ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಬೀಟ್ ಫಾರೆಸ್ಟ್ ಎಕ್ಸಾಮ್ನ 1:1 ಪ್ರಾವಿಷನಲ್ ಲಿಸ್ಟ್ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಸೊ ಒಂದು ಪ್ರೌಡ್ ಮೂಮೆಂಟ್ ಏನಂದರೆ ಇದರಲ್ಲಿ 200ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳೇ ಆಯ್ಕೆ ಆಗಿರ್ತಕ್ಕಂಥದ್ದು ಒಂದು ವಿಶೇಷವಾದ ಸಂಗತಿ ಅಂತ ಹೇಳ್ಬೋದು. ಆಯ್ಕೆಯಾಗಿರೋ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಪರವಾಗಿ ಸೊ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ಒಂದು ಕ್ಲಾಸ್ನ ಮೊದಲನೇ ಪ್ರಶ್ನೆಗೆ ನಾವು ಎಂಟ್ರಿ ಆಗೋಣ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಇಲ್ಲೊಂದು ಡಾಟಾ ಇಂಟರ್ಪ್ರಿಟೇಷನ್ ಸಂಬಂಧಪಟ್ಟಂತೆ ಪೈ ಚಾರ್ಟ್ ಕೊಟ್ಟಿದ್ದಾನೆ. ಪೈ ನಕ್ಷೆ ಅಂತ ಕರಿತೀವಿ, ತ್ರಿಜ್ಯಾಂತರ ಕಂಡ ಲೇಖ ಅಂತ ಹೇಳ್ತೀವಿ. Study the chart and answer the question. The pie chart given here represents the domestic expenditure of a family in percent. If the total monthly income of the family is rupees 55,650, the annual savings in the form of PF would be in nearest rupees ಅಂತ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಒಂದು ಕುಟುಂಬದ ಮಾಸಿಕ ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಒಂದು ಪೈ ಚಾರ್ಟ್ ಕೊಟ್ಟಿದ್ದಾನೆ. ಅಂದರೆ ವೇತನ ಏನಿಂತಲ್ಲ, ಮಾಸಿಕ ಆದಾಯ ಟೋಟಲಿ 55,650 ರೂಪಾಯಿ ಇದೆ ಮಾಸಿಕ ಆದಾಯ, ಮಂತ್ಲಿ ಇನ್ಕಮು. ಅದರಲ್ಲಿ PFಗೆ 13% ಹೋಗುತ್ತೆ, ಆಮೇಲೆ ಫುಡ್ಡಿಗೆ 23%, ಹೌಸ್ ರೆಂಟ್ ಮನೆ ಬಾಡಿಗೆಗೆ 18% ಹೋಗುತ್ತೆ, ಎಂಟರ್ಟೈನ್ಮೆಂಟ್ ಮನೋರಂಜನೆಗಾಗಿ 12% ಖರ್ಚಾಗುತ್ತೆ, ಚೈಲ್ಡ್ ಎಜುಕೇಷನ್ಗೆ 25% ಖರ್ಚಾಗುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ 9% ಖರ್ಚಾಗುತ್ತೆ. ಎಲ್ಲ ಸೇರಿ ಪರ್ಸೆಂಟೇಜಲ್ಲಿ ನೋಡಿದರೆ 100% ಆಗುತ್ತೆ. ಪರ್ಸೆಂಟೇಜ್ ವೈಸಲ್ಲಿ ಕೊಟ್ಟಿದ್ದಾನಂದರೆ ಎಲ್ಲ ಕೂಡ್ರಿ 100% ಆಗುತ್ತೆ. ಸೊ ಇದರಲ್ಲಿ ಏನು ಕಂಡುಹಿಡಿಬೇಕಂದ್ರೆ PF ರೂಪದಲ್ಲಿ ವಾರ್ಷಿಕ ಉಳಿತಾಯ ಸುಮಾರು ರೂಗಳಲ್ಲಿ ಆಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಅಂದರೆ PF ರೂಪದಲ್ಲಿ ಉಳಿತಾಯ ಆಗ್ತಕ್ಕಂಥದ್ದು ವಾರ್ಷಿಕ ಉಳಿತಾಯ ಎಷ್ಟು ಅಂತ. PF ಅಂದರೆ ಅದು ಪ್ರಾವಿಡೆಂಟ್ ಫಂಡ್, ಅಂದರೆ ಅದು ಉಳಿತಾಯ ಆಗ್ತಕ್ಕಂಥ ಅಮೌಂಟು, ಸೇವಿಂಗ್ಸ್ ಅಮೌಂಟು. PF ರೂಪದಲ್ಲಿ ಸೇವ್ ಆಗ್ತಕ್ಕಂಥ ಅಮೌಂಟು ಒಂದು ವರ್ಷಕ್ಕೆ ಎಷ್ಟು, ಆನ್ಯಲ್ ಸೇವಿಂಗ್ಸ್ ಅಂತ ಕೊಟ್ಟಿದ್ದಾನೆ. ವಾರ್ಷಿಕ ಉಳಿತಾಯ PF ರೂಪದಲ್ಲಿ ಎಷ್ಟು ಅಮೌಂಟು ಆ ವ್ಯಕ್ತಿಗೆ ಸೇವ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಇಲ್ಲಿ PF ರೂಪದಲ್ಲಿ ಸೇವ್ ಆಗೋದು 13%. 13% ಅಂದರೆ 100ಕ್ಕೆ 13 ರೂಪಾಯಿ ಸೇವ್ ಆಗುತ್ತೆ. ಅಂದರೆ ಟೋಟಲ್ ಮಾಸಿಕ ಆದಾಯ 55,650ಕ್ಕೆ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಸೊ ನೋಡ್ರಿ, 13%, 100ಕ್ಕೆ 13 ಆದರೆ 55,650ಕ್ಕೆ ಎಷ್ಟು ಅಂತ ಕಂಡುಹಿಡ್ರಿ. ಇದು ಎಷ್ಟು ಅಂದರೆ ಒಂದು ತಿಂಗಳಿಗೆ ಎಷ್ಟು PF ರೂಪದಲ್ಲಿ ಅಮೌಂಟ್ ಸೇವ್ ಆಗುತ್ತೆ ಅಂತ ಸಿಗುತ್ತೆ. ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಮಂತಿಗೆ ಎಷ್ಟು ಸೇವ್ ಆಗುತ್ತೆ ಅಂತ ಸಿಗುತ್ತೆ. ಹಾಗಾದರೆ ವಾರ್ಷಿಕ ಅಂದರೆ ಒಂದು ವರ್ಷಕ್ಕೆ 12 ತಿಂಗಳಲ್ಲ, 12 ತಿಂಗಳಿಂದ ಸೇರಿ PF ರೂಪದಲ್ಲಿ ಸೇವ್ ಆಗ್ತಕ್ಕಂಥ ಅಮೌಂಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಹಾಗಾಗಿ ಒಂದು ವರ್ಷಕ್ಕೆ 12 ತಿಂಗಳಲ್ಲ, ಇಂಟು 12 ಕಂಡು ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಸೊ ಇಲ್ಲಿ ಲಾಸ್ಟ್ ಪ್ಲೇಸಲ್ಲ 0, ಈ 0 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಇದು 2 6 12, 2 5 10 ಕ್ಯಾನ್ಸಲ್ ಆಗುತ್ತೆ. ಇದು 5 1 5, 5 1 5, ಇದು 5 1 5, 1 ಉಳಿಯುತ್ತೆ, 15 ಆಗುತ್ತೆ. 5 3 15 ಕ್ಯಾನ್ಸಲ್ ಆಗುತ್ತೆ. ಇದು 13 × 3 39, ಕ್ಯಾರಿ 3 ಇರುತ್ತೆ. 13 1 13 + 3 16, 1 ಇರುತ್ತೆ. 13 1 13 1 14, 1 ಇರುತ್ತೆ. 13 1 13 + 1 14, 14,469 ಆಗುತ್ತೆ. ಇಂಟು 6 ಇಲ್ಲಿ ಮುಂದ್ಗಡೆ 6 ಇದೆಯಲ್ಲ, ಇದರಿಂದ ಗುಣಾಕಾರ ಮಾಡಿರಿ.
6 9 54 ಕ್ಯಾರಿ 5 ಇರುತ್ತೆ. 6 6 36 5 41 ಕ್ಯಾರಿ 4 ಇರುತ್ತೆ. 6 4 24 4 28 ಕ್ಯಾರಿ 2 ಇರುತ್ತೆ. 6 4 24 2 26 ಕ್ಯಾರಿ 2 ಇರುತ್ತೆ. 6 1 6 ಪ್ಲಸ್ 2 ಅಂದರೆ 8 ಬರುತ್ತೆ. 86,814 ರೂಪಾಯಿ ಆಗುತ್ತೆ. 86,814 ರೂಪಾಯಿ ಅನ್ನೋದು ಆಪ್ಷನ್ ಏನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ನೋಡಿರಿ, ಪಿ ಎಫ್ ರೂಪದಲ್ಲಿ ವರ್ಷಕ್ಕೆ 86,814 ರೂಪಾಯಿ ಸೇವ್ ಮಾಡ್ಬೋದು ಅಂತ ಅರ್ಥ. ಈ ರೀತಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದರೆ, ಮುಂದಿನ ಪ್ರಶ್ನೆ ನೋಡೋಣ. ಸೆಕೆಂಡ್ ಕ್ವಶನಲ್ಲಿ ಇದು ಅದೇ ಪ್ರಶ್ನೆ ರಿಪೀಟ್ ಆಗಿದೆ. ಸೆಕೆಂಡ್ ಕ್ವಶನ್, the price of the sugar rise by 25%. If a family wants to keep their expenses on sugar the same as earlier, the family will have to decrease its consumption of sugar by, ನೋಡ್ರಿ, ಸಕ್ಕರೆ ಬೆಲೆ 25% ಏರಿಕೆ ಆದರೆ ಒಂದು ಕುಟುಂಬವು ಸಕ್ಕರೆ ಮೇಲಿನ ವೆಚ್ಚವನ್ನು ಮೊದಲಿನಂತೆ ಏರಿಸಿಕೊಳ್ಳಲು ಬಯಸಿದರೆ ಕುಟುಂಬವು ತನ್ನ ಸಕ್ಕರೆಯ ಬಳಕೆಯನ್ನು ಈ ಕೆಳಗಿನಂತೆ ಕಡಿಮೆ ಮಾಡಬೇಕಾಗುತ್ತದೆ. ನೋಡ್ರಿ, 1 kg ಸಕ್ಕರೆ ಬೆಲೆ 25% ಜಾಸ್ತಿ ಆಗಿದೆ. ಸಕ್ಕರೆ ಬೆಲೆ 25% ಜಾಸ್ತಿ ಆದಮೇಲೆ ಬಳಕೆ ಮಾಡೋದನ್ನು ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಿದರೆ ಆ ಫ್ಯಾಮಿಲಿ ಎಕ್ಸ್ಪೆನ್ಸಸ್ಸಲ್ಲಿ ಸೇಮ್ ಅಷ್ಟೇ ಇರುತ್ತೆ, ಏನು ಬದಲಾವಣೆ ಆಗಬಾರ್ದು, ಆ ಕುಟುಂಬದ ವೆಚ್ಚ ಏನೂ ಬದಲಾವಣೆ ಆಗಬಾರ್ದು. ಅಂದರೆ ಸಕ್ಕರೆ ಬೆಲೆ 25% ಜಾಸ್ತಿ ಆದಮೇಲೆ ಬಳಕೆ ಮಾಡೋದನ್ನು ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಿದರೆ ಆ ಫ್ಯಾಮಿಲಿ ಎಕ್ಸ್ಪೆನ್ಸಸ್ಸಲ್ಲಿ ಏನೂ ಚೇಂಜಸ್ ಆಗಲ್ಲ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ 25% ಸಕ್ಕರೆ ಬೆಲೆ ಹೆಚ್ಚಾಗಿದೆ ಅಂದರೆ ಬಳಕೆ ಮಾಡೋದನ್ನು ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಬೇಕು ಅಂತ ಕಂಡುಹಿಡಿಬೇಕಂದ್ರೆ ಒಂದು ಸಿಂಪಲ್ ಮೆಥಡ್ ನೋಡ್ರಿ. ಯಾವ ರೀತಿ ಆನ್ಸರ್ ಮಾಡೋದಂದ್ರೆ, ಹೆಚ್ಚಾಗಿರೋದು 25% ಹೆಚ್ಚಾಗಿದೆ. 25% ಅಂದರೆ ನಾವು 1/4 ಅಂತ ಬರೀತೀವಿ ಭಿನ್ನರಾಶಿಯಲ್ಲಿ. ಎಷ್ಟು ಪರ್ಸೆಂಟ್ ಕಡಿಮೆ ಬಳಕೆ ಮಾಡಬೇಕು ಅಂತ ಕಂಡುಹಿಡಿಬೇಕಂದ್ರೆ 1 ಮೇಲಿರೋದು ಹಾಗೇ ಇರಲಿ. ಸೊ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಬೇಕು ಅಂತ ಕಂಡುಹಿಡಿಬೇಕಂದ್ರೆ ಈ ಅಂಶ 1 ಛೇದ 4 ಇವೆರಡನ್ನ ಕೂಡಿದಾಗ 1 + 4 5 ಆಗುತ್ತಲ್ಲ, 1/5 ಬರುತ್ತೆ. ಇದನ್ನು ಪರ್ಸೆಂಟೇಜಲ್ಲಿ ಬರೆಯೋದಾದರೆ ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. 5 2 10 0 ಪಕ್ಕ ಬರೆಯೋಣ. 20 × 1 ಅಂದರೆ 20% ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. 1 kg ಸಕ್ಕರೆ ಬೆಲೆ 25% ಹೆಚ್ಚಾಗಿದೆ ಅಂದರೆ ಬಳಕೆ ಮಾಡೋದನ್ನು 20% ಕಡಿಮೆ ಮಾಡಿದರೆ ಕುಟುಂಬದ ವೆಚ್ಚದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಹೇಳ್ಬೋದು. 20% ಅನ್ನೋದು ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈ ರೀತಿ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಥರ್ಡ್ ಒನ್ ಬರೋಣ. ಫೈಂಡ್ ದ ನೆಕ್ಸ್ಟ್ ಟರ್ಮ್ ಆಫ್ ದ ಗಿವನ್ ಸೀರೀಸ್ ಅಂತಿದೆ. ಒಂದು ಅಕ್ಷರಗಳ ಸರಣಿ ಕೊಟ್ಟಿದ್ದಾನೆ, ವರ್ಡ್ ಸೀರೀಸ್ ಕೊಟ್ಟಿದ್ದಾನೆ. ಇದರಲ್ಲಿ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಮಿಸ್ ಆಗಿರೋದು ಯಾವುದು ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ಸೀಕ್ವೆನ್ಷಿಯಲ್ ಅಂತ ವರ್ಡ್ ಇದೆ. ಸೀಕ್ವೆನ್ಷಿಯಲ್ ಇರೋ ವರ್ಡಲ್ಲಿ ಇದರಲ್ಲಿರೋ ಎಲ್ಲ ಲೆಟರ್ಸ್ ಇದರಲ್ಲಿರೋ ಯಾವ ಲೆಟ್ರ್ ಇಲ್ಲ ಅಂತ ನೋಡ್ಕೊಳ್ರಿ. ಸೀಕ್ವೆನ್ಷಿಯಲ್ ವರ್ಡ್ ಇರೋ ಎಲ್ಲ ಲೆಟರ್ಸ್ ಈ ಲೆಟರ್ಸ್ ಕಂಪೇರ್ ಮಾಡಿದರೆ ಈ ಮೊದಲನೇ ಅಕ್ಷರ ಎಸ್ ಇದರಲ್ಲಿ ಇಲ್ಲ. ಆ ಎಸ್ ಬಿಟ್ಟು ಉಳಿದಿರೋ ಎಲ್ಲ ಅಕ್ಷರಗಳು EQUVNTIAL EQUVNTIAL ಎಲ್ಲ ಅಕ್ಷರಗಳಿದ್ದಾವೆ. ಸೊ ಇದರಲ್ಲಿರೋ ಅಕ್ಷರಕ್ಕೂ ಇಲ್ಲಿರೋ ಅಕ್ಷರಗಳು ಯಾವ ಅಕ್ಷರಗಳಿಲ್ಲ ಅಂದರೆ ಇಲ್ಲಿ ಲಾಸ್ಟ್ 2 ಅಕ್ಷರಗಳು ಬಿಟ್ಟು ನೋಡಿ EQUVNTI ಅಂತ ಮುಂದ್ಗಡೆ ಕರೆಕ್ಟ್ ಇದಾವೆ. ಇವಾಗ ಇಲ್ಲಿ ಫಸ್ಟ್ ಲೆಟ್ರ್ ತೆಗೆದಾನೆ, ಇಲ್ಲಿ ಲಾಸ್ಟ್ 2 ಲೆಟರ್ಸ್ ತೆಗೆದಾನೆ. ಇವಾಗ ಮತ್ತೆ ವಾಪಸ್ ಅದೇ ಥರ ಫಸ್ಟ್ ಲೆಟ್ರ್ ತೆಗೆದು ಬರೆಯೋಣ. ಫಸ್ಟ್ ಲೆಟ್ರ್ ತೆಗೆದ್ರೆ QUENTI ಬರುತ್ತೆ ಆನ್ಸರ್. QUENTI ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಅದೇ ಪ್ಯಾಟ್ರನ್ ಪ್ರಕಾರ ಲಾಸ್ಟ್ 2 ಅಕ್ಷರ ತೆಗೆದ್ವಿ ಅಂದರೆ QUEN ಬರುತ್ತೆ. ಇಲ್ಲಿ ಕರೆಕ್ಟ್ ಇದೆ ನೋಡ್ರಿ, QUEN ಅಂತ. ಸೊ ಹಾಗಾದ್ರೆ ಇಲ್ಲಿ ಡ್ಯಾಶ್ ಪ್ಲೇಸಲ್ಲಿ ಬರೋ ವರ್ಡ್ ಯಾವುದಂದ್ರೆ QUENTI ಬರುತ್ತೆ. QUENTI ಅಂತ ಯಾವ ಆಪ್ಷನಲ್ಲಿದೆ ಅಂದರೆ ಫಸ್ಟ್ ಆಪ್ಷನಲ್ಲಿದೆ, ಈ ಆಪ್ಷನ್. ದಿಸ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಈ ಥರ ಆನ್ಸರ್ ಮಾಡ್ಬೋದು ಈ ಪ್ರಶ್ನೆಗೆ. ಸೊ ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ, ಫೈಂಡ್ ಔಟ್ ದ ಮಿಸ್ಸಿಂಗ್ ನಂಬರ್ ಅಂತ ಇದೆ. ಮಿಸ್ಸಿಂಗ್ ನಂಬರ್ ಅಂದರೆ ಇಲ್ಲಿ ಬಿಟ್ಟೋಗಿರೋ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಇದು ನಂಬರ್ ಸೀರೀಸ್, ಸಂಖ್ಯಾ ಸರಣಿ ಆಗಿರೋದ್ರಿಂದ ಮೊದಲನೇ ಸಂಖ್ಯೆ 4, ಆಮೇಲೆ 9, 20, ಆಮೇಲೆ 43 ಇದೆ. ಯಾವ ಥರ ನಂಬರ್ಸ್ ಇದ್ದಾವೆ ಅಂತ ನೋಡೋದಾದರೆ ಇದು ಅಡಿಷನ್ ರೂಲ್ ಮಾಡಿದ್ರೆ 4 + 5, 4ಕ್ಕೆ 5 ಕೂಡಿದ್ರೆ 9 ಆಗುತ್ತೆ. ಸೊ 9 ಇರೋದು 20 ಆಗಿದೆ ಅಂದರೆ 9 + 11, 9ಕ್ಕೆ 11 ಕೂಡಿದಾಗ 20 ಬರುತ್ತೆ. ಸೊ 20 ಇರೋ 43 ಆಗಿದೆ ಅಂದರೆ 20ಕ್ಕೆ 23 ಕೂಡಿದರೆ 43 ಬರುತ್ತೆ. ಹಾಗಾದ್ರೆ 43ಕ್ಕೆ ಯಾವ ಸಂಖ್ಯೆ ಕೂಡ್ತೀರಿ ಅಂದರೆ ಇಲ್ಲಿ ಕೆಳಗಿರೋ ನಂಬರ್ಸ್ ಯಾವ ಥರ ನಂಬರ್ಸ್ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಬರ್ಬೇಕು ನಿಮಗೆ. 5, 11, 23 ಅಂದರೆ 5ನ ಡಬಲ್ ಮಾಡಿದ್ರೆ 5 2 10 + 1 ಅಂದರೆ 11.
11 22 ಪ್ಲಸ್ 1 ಅಂದರೆ 23. 5 ಡಬಲ್ ಮಾಡಿದ್ರೆ 10 ಪ್ಲಸ್ 1 11. 11 ಡಬಲ್ ಮಾಡಿದ್ರೆ 11 22 ಪ್ಲಸ್ 1 23. 23 ಡಬಲ್ ಮಾಡಿದ್ರೆ 46 ಪ್ಲಸ್ 1 ಅಂದರೆ 47 ಕೂಡಬೇಕು ಅಂತ ಗೊತ್ತಾಯ್ತು. ಈ 43ಕ್ಕೆ ಈ 47 ಕೂಡಿದರೆ 43ಕ್ಕೆ 47ನ್ನ ಕೂಡಿದಾಗ ಆ ಕ್ವಶನ್ ಮಾರ್ಕ್ ಅಥವಾ ಡ್ಯಾಶ್ ಪ್ಲೇಸಲ್ಲಿ ಮುಂದೆ ಬರ್ತಕ್ಕಂಥ ಸಂಖ್ಯೆ 90 ಆಗಿರುತ್ತೆ. 90 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿಯೂ ಲೆಕ್ಕ ಮಾಡ್ಬೋದು. ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲೂ ನೀವು ಆನ್ಸರ್ ಮಾಡ್ಕೋಬೋದು. 4 9 20 43 ಡ್ಯಾಶ್ ಇದೆ ಅಂದರೆ ಇನ್ನೊಂದು ವಿಧಾನ ಏನು, ನಿಮಗೆ ಯಾವ ವಿಧಾನ ಮೊದಲು ಫ್ಲ್ಯಾಶ್ ಆಗುತ್ತಾ ಆ ಮೆಥಡಲ್ಲಿ ಆನ್ಸರ್ ಮಾಡ್ಬೋದು. ಹೆಂಗೆ ಅಂದರೆ ಮಲ್ಟಿಪ್ಲಿಕೇಶನ್ ರೂಲ್ ಚೆಕ್ ಮಾಡಿರಿ. 4ನ್ನು ನಿಯರ್ ಅಂದರೆ 2ರಿಂದ ಗುಣಾಕಾರ ಮಾಡಿರಿ. 4 2 8. ಇದಕ್ಕೆ ಪ್ಲಸ್ 1 ಕೂಡಿದರೆ ಮುಂದಿನ ಸಂಖ್ಯೆ 9 ಸಿಗುತ್ತೆ. 9 ಕೂಡ 2ರಿಂದ ಗುಣಿಸೋಣ. 9 2 18 ಪ್ಲಸ್ ಇದಕ್ಕೆ 2 ಕೂಡಿದಾಗ 20 ಬರುತ್ತೆ. 20 ಮುಂದ್ಗಡೆ ಇದೆ. 20ನ್ನು ನೆಕ್ಸ್ಟ್ 2ರಿಂದ ಗುಣಿಸೋಣ. 22 40 ಆಗುತ್ತೆ. ಪ್ಲಸ್ ಅದಕ್ಕೆ 3ನ್ನು ಕೂಡಿದಾಗ 43 ಬರುತ್ತೆ. ಇಲ್ಲಿ 43 ಇದೆ. ಇಂಟು 2 ಇಂಟು 2 ಇಂಟು 2 ಇದೆ ಅಂದರೆ ಈ ಗ್ಯಾಪಲ್ಲೂ ನಾವು ಇಂಟು 2 ಮಾಡೋಣ. 43 2 86 ಆಗುತ್ತೆ. ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಅಂದರೆ ಇಲ್ಲಿ ಪ್ಲಸ್ 4 ಬರೆಯೋಣ. 43 2 86 ಪ್ಲಸ್ 4 ಅಂದರೆ 90 ಬರುತ್ತೆ. ಸೇಮ್ ಆನ್ಸರೇ ಬರುತ್ತೆ. ನೀವು ಯಾವ ಮೆಥಡ್ ಮೊದಲಿಗೆ ಫ್ಲ್ಯಾಶ್ ಆಗುತ್ತಾ ಆ ಮೆಥಡಲ್ಲಿ ಆನ್ಸರ್ ಮಾಡಿರಿ. ಆನ್ಸರ್ ಅಂತೂ ಕರೆಕ್ಟಾಗಿ ಬರುತ್ತೆ. 90 ಈಸ್ ದ ರೈಟ್ ಆನ್ಸರ್. ಕ್ಲಿಯರಾಗಿ ಗೊತ್ತಾಯ್ತು ಅಲ್ಲಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, the cost price of 15 articles is same as the selling price of 10 articles, then the gain percent is ಅಂತ. 15 ವಸ್ತುಗಳ ಕೊಳ್ಳುವ ಬೆಲೆಯು 10 ವಸ್ತುಗಳ ಮಾರಾಟದ ಬೆಲೆಗೆ ಸಮನಾಗಿರುತ್ತದೆ. ಆಗ ಲಾಭದ ಶೇಕಡಾವಾರು ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಈ ರೀತಿ ಪ್ರಶ್ನೆ ಏನಾದರೂ ಇನ್ ಫ್ಯೂಚರ್ ಯಾವುದೇ ಎಕ್ಸಾಮಲ್ಲಿ ರಿಪೀಟ್ ಆಯಿತು ಅಂದರೆ 15 ವಸ್ತುಗಳ ಕೊಳ್ಳುವ ಬೆಲೆ ಅಂದರೆ ಕೊಂಡ ಬೆಲೆ 10 ವಸ್ತುಗಳ ಮಾರಾಟದ ಬೆಲೆ ಅಂದರೆ ಮಾರಿದ ಬೆಲೆಗೆ ಸಮವಾಗಿದ್ದರೆ ಈ ವ್ಯವಹಾರದಲ್ಲಿ ಉಂಟಾಗ್ತಕ್ಕಂಥ ಲಾಭದ ಶೇಕಡಾವಾರು ಗೈನ್ ಪರ್ಸೆಂಟ್ ಅಥವಾ ಪ್ರಾಫಿಟ್ ಪರ್ಸೆಂಟ್ ಕಂಡುಹಿಡಿಬೇಕಂದ್ರೆ ಇನ್ ಕೇಸ್ ಇದೇ ಥರ ಕ್ವಶನ್ ಇನ್ ಫ್ಯೂಚರ್ ಎಲ್ಲರೂ ರಿಪೀಟ್ ಆಯ್ತು ಅಂದರೆ 15 ವಸ್ತುಗಳ ಕೊಂಡ ಬೆಲೆ ಅಥವಾ ಕೊಳ್ಳುವ ಬೆಲೆ 10 ವಸ್ತುಗಳ ಮಾರಿದ ಬೆಲೆಗೆ ಸಮವಾಗಿದ್ದರೆ ಅಥವಾ ಮಾರಾಟದ ಬೆಲೆಗೆ ಸಮವಾಗಿದ್ದರೆ ಈ ವ್ಯವಹಾರದಲ್ಲಿ ಉಂಟಾದ ಲಾಭದ ಶೇಕಡಾವಾರು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಂದರೆ ಇದೇ ಥರ ಕ್ವಶನ್ ಇನ್ ಫ್ಯೂಚರ್ ರಿಪೀಟ್ ಆಯ್ತು ಅಂದ್ರೆ ನೋಡ್ರಿ ಸಿಂಪಲ್, ಯಾವಾಗಲೂ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಹೆಚ್ಚಾಗಿದ್ದರೆ ಈ ವ್ಯವಹಾರದಲ್ಲಿ ಲಾಭ ಉಂಟಾಗಿರುತ್ತೆ. ಕೊಂಡ ಬೆಲೆಯ ವಸ್ತುಗಳು ಈ ಮಾರಿದ ಬೆಲೆಗಿಂತ ಹೆಚ್ಚಾಗಿದ್ದರೆ ಈ ವ್ಯವಹಾರದಲ್ಲಿ ಲಾಭ ಉಂಟಾಗಿರುತ್ತೆ. ಅಥವಾ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ಬೆಲೆಗಿಂತ ಕಡಿಮೆ ಇತ್ತು ಅಂದರೆ ಆ ವ್ಯವಹಾರದಲ್ಲಿ ಯಾವಾಗಲೂ ನಷ್ಟ ಉಂಟಾಗಿರುತ್ತೆ. ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಕೊಂಡ ವಸ್ತುಗಳ ಸಂಖ್ಯೆ ಮಾರಿದ ವಸ್ತುಗಳ ಸಂಖ್ಯೆಗಿಂತ ಹೆಚ್ಚಿದ್ರೆ ಲಾಭ. ಅದೇ ಈ ಕೊಂಡ ವಸ್ತುಗಳ ಸಂಖ್ಯೆ ಮಾರಿದ ವಸ್ತುಗಳ ಸಂಖ್ಯೆಗಿಂತ ಕಡಿಮೆ ಇದ್ದರೆ ನಷ್ಟ ಆಗಿರುತ್ತೆ ಅಂತ ಈ ಕ್ಲಾರಿಟಿ ಅರ್ಥ ಮಾಡ್ಕೊಂಡ್ರೆ ಸೊ ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ನೋಡ್ರಿ. ಏನು ಅಂದರೆ ಇಲ್ಲಿ ಲಾಭ ಅಂತ ಪ್ರಶ್ನೆಯಲ್ಲಿ ಹೇಳಿಬೋದನ್ನ ಅದು ಶೇಕಡ ಲಾಭ ಕಂಡುಹಿಡಿಬೇಕು. ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಜಾಸ್ತಿ ಇದೆ ಅಂದರೆ ವೆರಿ ಸಿಂಪಲ್ಲು, ಈ ಕೊಂಡ ಬೆಲೆಯ ವಸ್ತುಗಳ ಸಂಖ್ಯೆ ಮಾರಿದ ಬೆಲೆಯ ವಸ್ತುಗಳ ಸಂಖ್ಯೆ ಇವೆರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ 5 ಆಗುತ್ತೆ. 5 ಬರಿಬೇಕು. ಸೊ ಡಿವೈಡ್ ಬೈ ಮಾರಿದ ವಸ್ತುಗಳ ಸಂಖ್ಯೆನೇ ಕೆಳಗೆ ಬರೀಬೇಕು. ಇವೆಷ್ಟು ಇರ್ತಾವೆ ಆ ಸಂಖ್ಯೆನೇ ಕೆಳಗೆ ಬರ್ಕೊಂಡು ಇದು ಪರ್ಸೆಂಟೇಜ್ ಕನ್ವರ್ಟ್ ಆಗಬೇಕಲ್ಲ ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು. 10 1 10 10 100 ಕ್ಯಾನ್ಸಲ್ ಆಗುತ್ತೆ. 10 ಇಂಟು 5 ಗುಣಾಕಾರ ಮಾಡಿರಿ 50% ಲಾಭ ಆಗಿರುತ್ತೆ. 50% ಲಾಭ ಆಗುತ್ತೆ. ಈ ವ್ಯವಹಾರದಲ್ಲಿ 50% ಅನ್ನೋದು 4th ಆಪ್ಷನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಬನ್ನಿ. ಮುಂದಿನ ಪ್ರಶ್ನೆ ಏನಿದೆ ಅಂತ, the difference between the length and breadth of a rectangle is 23 meters. If its perimeter is 206 meter, then its area is. ಒಂದು ಆಯತದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ 23 ಮೀಟರ್ ಇದೆ. ಅದರ ಪರಿಧಿ 206 ಮೀಟರ್ ಆಗಿದ್ದರೆ ಅದರ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಅಂತ ಕರೀತಾರೆ. ವಿಸ್ತೀರ್ಣ ಫಸ್ಟ್ ಆಫ್ ಆಲ್ ಈ ಪ್ರಶ್ನೆ ಕೇಳಿರೋದು ಆಯತಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆ. ಆಯತ ಇಂಗ್ಲೀಷಲ್ಲಿ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಈ ಶೇಪಲ್ಲಿರೋ ವಸ್ತುಗಳಿಗೆ ನಾವು ಆಯತ ಅಂತ ಕರಿತೀವಿ. ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಅಂತ ಕರಿತೀವಿ. ಆಯತಾಕಾರದಲ್ಲಿದೆ ಅಂತ. ಸೊ ಆಯತದಲ್ಲಿ ನೋಡ್ರಿ ಇದು ಉದ್ದ, ಇದು ಎಲ್ ಅಂತ ತಗೊಂತೀನಿ. ಎಲ್ ಅಂದರೆ ಲೆಂತ್ ಅಂತ ಕರಿತೀವಿ. ಇದರ ಆಪೋಸಿಟ್ ಸೈಡ್ ಕೂಡ ಏನಾಗಿರುತ್ತೆ, ಉದ್ದ ಇರುತ್ತೆ. ಎಲ್ ಅಂತ ಬರೀತೀವಿ. ಸೊ ಇದನ್ನು ಆಯತದ ಅಗಲ ಬ್ರೆಡ್ತ್ ಬಿ ಅಕ್ಷರದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಆಯತದ ಅಗಲ ಬಿ ಅಕ್ಷರದಿಂದನೇ ಬರಿತೀವಿ.
ಅಂದರೆ ಆಯತಕ್ಕೆ ಎರಡು ಉದ್ದಗಳು ಎರಡು ಅಗಲಗಳಿರ್ತವೆ. ಸೊ ಇವೆಲ್ಲ ಸೇರಿ ಆಯತ ಅಂತ ಕರಿತೀವಿ. ಎರಡು ಉದ್ದ ಎರಡು ಅಗಲಗಳು ನೋಡಿ, ಈ ಉದ್ದಗಳು ಸಮವಾಗಿರ್ತವೆ, ಈ ಎರಡು ಅಗಲಗಳು ಸಮವಾಗಿರ್ತವೆ. ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಅಂತ ಕರಿತೀವಿ. ವಿರುದ್ಧ ಬಾಹುಗಳು ಸಮ ಮತ್ತು ಸಮಾಂತರವಾಗಿರಬೇಕು. ಪ್ರತಿ ಕೋನ 90 ಡಿಗ್ರಿ ಇದ್ದರೆ ಇದು ಆಯತ, ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ ಅಂತ ಹೋದರೆ, ಆಯತದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ 23 ಮೀಟ್ರ್. ಅಂದರೆ ಉದ್ದದಲ್ಲಿ ಅಗಲವನ್ನು ಕಳೆದಾಗ ಬರೋ ವ್ಯತ್ಯಾಸ ಡಿಫ್ರೆನ್ಸು 23 ಮೀಟ್ರ್ ಇದೆ ಅಂತ ಕೊಟ್ಟಿದ್ದಾನೆ. ಅಂದರೆ ಉದ್ದ ಮತ್ತು ಅಗಲಗಳ ನಡುವಿನ ವ್ಯತ್ಯಾಸ ಅಂದರೆ ಯಾವ ರೀತಿ ಬರಿತೀವಿ ಅಂದರೆ, ಎಲ್ ಅಂದರೆ ಲೆಂತು, ಬಿ ಅಂದರೆ ಬ್ರೆಡ್ತು, ಇವೆರಡು ಡಿಫ್ರೆನ್ಸು 23 ಮೀಟ್ರ್ ಇದೆ ಅಂತ ಅರ್ಥ. ಈ ರೀತಿ ಬರಿತೀವಿ. ಆಮೇಲೆ ಅದರ ಪರಿಧಿ ಇನ್ನೊಂದು ಹೆಸರು ನಾವು ಸುತ್ತಳತೆ ಅಂತ ಕರಿತೀವಿ. ಸುತ್ತಳತೆ ಇಂಗ್ಲೀಷಲ್ಲಿ ಪೆರಿಮೀಟ್ರ್ ಅಂತ ಕರೀತಾರೆ, ಸರ್ಕಂಫರೆನ್ಸ್ ಅಂತಲೂ ಕರೀತಾರೆ. ಸುತ್ತಳತೆ ಅಂದರೆ ಈ ಲೈನ್ ಎಷ್ಟು ಉದ್ದ ಇದೆ, ಈ ಲೈನ್ ಎಷ್ಟು ಉದ್ದ ಇದೆ, ಇದೆಷ್ಟು ಉದ್ದ ಇದೆ, ಇದೆಷ್ಟು ಉದ್ದ ಇದೆ, 4 ಲೈನ್ಗಳು ಎಷ್ಟೆಷ್ಟು ಉದ್ದ ಇದ್ದಾವೆ ಎಲ್ಲವನ್ನೂ ಕೂಡಿದರೆ ಸಿಗೋದು ನಮಗೆ ಸುತ್ತಳತೆ ಆಗಿರುತ್ತೆ. ಅಂದರೆ ಇಲ್ಲಿ ಎರಡು ಉದ್ದಗಳು ಎರಡು ಅಗಲಗಳು ಸೇರಿ ಟೋಟಲಿ ಪೆರಿಮೀಟ್ರ್ ಸುತ್ತಳತೆ 206 ಮೀಟ್ರ್ ಕೊಟ್ಟಿದ್ದಾನೆ. 206 ಮೀಟರ್, ಎರಡು ಉದ್ದ ಎರಡು ಅಗಲಗಳು ಸೇರಿ 206 ಮೀಟ್ರ್ ಇದೆ ಅಂದರೆ ಈ 206ಅನ್ನು 2ರಿಂದ ಡಿವೈಡ್ ಮಾಡಿರಿ, 2ನಿಂದ ಡಿವೈಡ್ ಮಾಡಿದರೆ 206ಅಲ್ಲಿ ಅರ್ಧ, ಆಫ್ ಅಂದರೆ ಎಷ್ಟು ಬರುತ್ತೆ ಅಂದರೆ 103 ಬರುತ್ತೆ. 103 ಮೀಟ್ರ್. ಈ 103 ಮೀಟ್ರ್ ಅಂದರೆ ಇದು ಒಂದು ಉದ್ದ ಒಂದು ಅಗಲ ಸೇರಿದರೆ 103 ಮೀಟ್ರ್ ಆಗುತ್ತೆ. ಎರಡು ಉದ್ದ ಎರಡು ಅಗಲ ಸೇರಿ 206 ಮೀಟ್ರ್ ಇದೆ ಅಂದರೆ ಒಂದು ಉದ್ದ ಒಂದು ಅಗಲ ಸೇರ್ಕೊಂಡ್ರೆ ಅಂದರೆ ಒಂದು ಉದ್ದ ಲೆಂತ್ ಪ್ಲಸ್ ಒಂದು ಅಗಲ ಕೂಡಿದಾಗ 103 ಮೀಟ್ರ್ ಬರುತ್ತೆ ಅಂತ. ಎಲ್ ಪ್ಲಸ್ ಬಿ, ಎಲ್ ಮೈನಸ್ ಬಿ, ಎಲ್ ಪ್ಲಸ್ ಬಿ ಸಿಕ್ಕಾಗ, ಎಲ್ ಮೈನಸ್ ಬಿ, ಎಲ್ ಪ್ಲಸ್ ಬಿ ವ್ಯಾಲ್ಯೂಸ್ ಸಿಕ್ಕಾಗ ಇಲ್ಲಿ ಲೆಂತ್ ಎಷ್ಟಿದೆ, ಉದ್ದ ಎಷ್ಟಿದೆ ಅಂತ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ಏನು ಮಾಡ್ಬೇಕಂದ್ರೆ ಇವೆರಡೂ ನಂಬರ್ಸ್ನ ಕೂಡಬೇಕು, ಅಡಿಷನ್ ಮಾಡಬೇಕು. 23 103 ಕೂಡಿದಾಗ 126 ಆಗುತ್ತೆ. ಡಿವೈಡ್ ಬೈ 2 ಮಾಡಿರಿ. 126 ಅರ್ಧ ಅಂದರೆ 63 ಮೀಟ್ರು ಅದರ ಉದ್ದ ಆಗಿರುತ್ತೆ. ಇದು ಉದ್ದ 63 ಮೀಟ್ರ್ ಇದೆ ಅಂತ. ಅದೇ ಎಲ್ ಮೈನಸ್ ಬಿ ಎಲ್ ಪ್ಲಸ್ ಬಿ ವ್ಯಾಲ್ಯೂಸ್ ಗೊತ್ತಿದ್ದಾಗ ಈ ಬಿ ಬ್ರೆಡ್ತ್ ಕಂಡುಹಿಡಿಬೇಕಂದ್ರೆ ಲೆಂತ್ ಬೇಕಂದ್ರೆ ಕೂಡಿ ಡಿವೈಡ್ ಬೈ 2 ಮಾಡ್ತೀವಿ. ಬ್ರೆಡ್ತ್ ಅಗಲ ಬೇಕಂದರೆ ದೊಡ್ಡದರಲ್ಲಿ ಚಿಕ್ಕದನ್ನು ಮೈನಸ್ ಮಾಡಿರಿ. 103ರಲ್ಲಿ 23 ಮೈನಸ್ ಮಾಡಿರಿ 80 ಬರುತ್ತೆ. 80 ಡಿವೈಡ್ ಬೈ 2 ಅಂದರೆ 80ರ ಅರ್ಧ ಅಂದರೆ 40 ಮೀಟ್ರ್ ಅದರ ಅಗಲ ಆಗಿರುತ್ತೆ. ಉದ್ದ 63 ಮೀಟ್ರು, ಅಗಲ 40 ಮೀಟ್ರ್ ಇದೆ ಅಂದರೆ 40 ಮೀಟ್ರ್ ಇದೆ ಅಂದರೆ ಆಯತದ ವಿಸ್ತೀರ್ಣ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಅಂತ. ಲೆಂತ್ 63 ಮೀಟ್ರ್ ಇದೆ, ಬ್ರೆಡ್ತ್ 40 ಮೀಟ್ರ್ ಇದೆ. ಎರಡು ಗುಣಾಕಾರ ಮಾಡೋಣ. 0 4 ಮೂಲ 12 ದಶಕ 1 4 24 1 25 ಬರುತ್ತೆ. 2560 ಚದರ ಮೀಟ್ರ್ ಅಂತ ಬರೀತೀನಿ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಸ್ಕ್ವೇರ್ ಮೀಟ್ರ್ ಅಂತ ಬರೀತಾರೆ ಅದರ ಯೂನಿಟನ್ನು, ಮೂಲಮಾನವನ್ನು. ಸೊ ಈ ಆಯತದ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ 2520 ಚದರ ಮೀಟ್ರ್ ಅಥವಾ ಇಂಗ್ಲೀಷಲ್ಲಿ ಸ್ಕ್ವೇರ್ ಮೀಟ್ರ್ ಅಂತ ಕರಿತೀವಿ. 2520 ಚದರ ಮೀಟ್ರ್ ಅಂತ 4th ಆಪ್ಷನಲ್ಲಿದೆ ನೋಡಿರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ ಯಾವ ರೀತಿ ಇದನ್ನು ಬಿಡಿಸ್ಬೋದು ಅಂತ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 7th ಕ್ವಶನ್ನು. 3 times of a number exceeds its 3/5/60, then what is the number? ಒಂದು ಸಂಖ್ಯೆಯ 3 ಪಟ್ಟು ಅದರ ಅಂದರೆ ಅದೇ ಸಂಖ್ಯೆ 5ನೇ 3ಅನ್ನು 60 ಮೀರುತ್ತದೆ ಅಂದರೆ 60 ಹೆಚ್ಚಾಗಿರುತ್ತೆ ಅಂತ. ಹಾಗಾದರೆ ಆ ಸಂಖ್ಯೆ ಯಾವುದು ನೋಡಿ. ಒಂದು ಸಂಖ್ಯೆನ 3 ಪಟ್ಟು ಅಂದರೆ 3ರಿಂದ ಗುಣಿಸ್ಬೇಕು. ಅದೇ ಸಂಖ್ಯೆ 5ನೇ 3ಅನ್ನು ಮಾಡಿದಾಗ ಈ 3 ಪಟ್ಟಿನ ಸಂಖ್ಯೆ 5ನೇ 3 ಭಾಗಕ್ಕಿಂತ 60 ಜಾಸ್ತಿ ಇರುತ್ತೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಇದನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ ಆಪ್ಷನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆಪ್ಷನ್ ಥ್ರೂನು ಸಾಲ್ವ್ ಮಾಡ್ಬೋದು, ವಿತೌಟ್ ಆಪ್ಷನ್ನು ಮಾಡ್ಬೋದು. ಆಪ್ಷನ್ ಥ್ರೂ ಸಾಲ್ವ್ ಮಾಡೋದಾದ್ರೆ ಮೊದಲನೇ ಆಪ್ಷನಲ್ಲಿ 25 ಇದೆಯಲ್ಲ, ಆ ಸಂಖ್ಯೆ 25 ಅಂದ್ಕೊಂಡ್ರೆ ಆ ಸಂಖ್ಯೆಯ 3 ಪಟ್ಟು ಅಂದರೆ 25ನ್ನು 3ರಿಂದ ಗುಣಾಕಾರ ಮಾಡಿರಿ 75 ಬರುತ್ತೆ. ಆ ಸಂಖ್ಯೆ 25 ಅಂದ್ಕೊಂಡ್ರೆ 3 ಪಟ್ಟು ಅಂದರೆ 3ರಿಂದ ಗುಣಾಕಾರ ಮಾಡ್ಬೇಕು. 3 times ಅಂದರೆ 3ನಿಂದ ಮಲ್ಟಿಪ್ಲೈ ಮಾಡಬೇಕು, 75 ಆಗುತ್ತೆ. ಅದರ ಅಂದರೆ ಅದೇ ಸಂಖ್ಯೆ 25ರ 5ನೇ 3 ಭಾಗ 3/5 ಪಾರ್ಟ್ ಅಂದರೆ ಎಷ್ಟಾಗುತ್ತೆ ನೋಡಿರಿ. ಅದರ 3ನೇ 5 ಭಾಗ ಅಂದರೆ ಇಂಟು 3/5 ಹಾಕ್ಕೊಳ್ರಿ. ಸೊ 5 ಅಂದರೆ 5 5 25 ಕ್ಯಾನ್ಸಲ್ ಆಗುತ್ತೆ. 5 × 3 ಗುಣಾಕಾರ ಮಾಡಿರಿ 15 ಬರುತ್ತೆ. ಆ ಸಂಖ್ಯೆಯ 3 ಪಟ್ಟು ಅಂದರೆ 75 ಬರುತ್ತೆ. ಆ ಸಂಖ್ಯೆಯ 5ನೇ 3 ಭಾಗ ಅಂದರೆ 15 ಬರುತ್ತೆ.
ಈ 3 ಪಟ್ಟಿರೋ ಸಂಖ್ಯೆ 5ನೇ 3 ಭಾಗ 15ಕ್ಕಿಂತ ಇದು ಎಷ್ಟು ಜಾಸ್ತಿ ಇದೆ ಅಂದರೆ 15ಕ್ಕಿಂತ ಇದು 60 ಜಾಸ್ತಿ ಇದೆ, ಕರೆಕ್ಟಾಗಿ 60 ಇದೆ ಪ್ರಶ್ನೆಯಲ್ಲಿ ಅಂದರೆ ಆ ಸಂಖ್ಯೆ ಇದೇ ಕರೆಕ್ಟ್, 25 ಕರೆಕ್ಟ್. ಅಂದರೆ ಇವೆರಡಕ್ಕೂ ಡಿಫ್ರೆನ್ಸ್ 60 ಬರಬೇಕು, 60 ಬರ್ತಾ ಇದೆ ಅಂದರೆ ಆ ಸಂಖ್ಯೆ ಯಾವುದು ಅಂದರೆ 25 ಕರೆಕ್ಟ್ ಆನ್ಸರ್. ಫಸ್ಟ್ ಆಪ್ಷನ್ನೇ ಕರೆಕ್ಟ್. ಇದನ್ನು ವಿತೌಟ್ ಆಪ್ಷನ್ ಮಾಡೋದಾದರೆ, ಸಾಲ್ವ್ ಮಾಡೋದಾದರೆ ಆ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತಗೊಂತೀವಿ. ಆ ಸಂಖ್ಯೆ ಯಾವುದೋ ಗೊತ್ತಿಲ್ಲ, ಎಕ್ಸ್ ಅನ್ನೋದು ಒಂದು ನಂಬರು. ಆ ಸಂಖ್ಯೆಯ 3 ಪಟ್ಟು ಅಂದರೆ 3x ಅಂತ ಬರಿತೀನಿ, 3x ಬರಿತೀನಿ. ಅದರ 5ನೇ 3 ಭಾಗ ಅಂದರೆ ಎಕ್ಸ್ ಏನಿದೆಯಲ್ಲ, ಈ ಎಕ್ಸ್ನ 5ನೇ 3 ಭಾಗ ಅಂದರೆ ಇಂಟು 3/5 ಮಾಡ್ತೀನಿ. 60 ಮೀರುತ್ತದೆ ಅಂದರೆ ಇವೆರಡು ಡಿಫ್ರೆನ್ಸ್ 60 ಬರುತ್ತೆ ಅಂತ ಹೇಳಿದ್ರೆ ಮೈನಸ್ ಹಾಕೊಂಡು ಈಕ್ವಲ್ ಟು 60 ಬರಿತೀನಿ. ಇವಾಗ ಸಿಂಪ್ಲಿಫೈ ಮಾಡಿರಿ, ಈ 5ರಿಂದ ಈ 3x ಗುಣಾಕಾರ ಮಾಡಿರಿ, 5 3 15x ಆಗುತ್ತೆ. -3 × x ಅಂದರೆ 3x ಡಿವೈಡ್ ಬೈ 5 ಹಾಗೆ ಬರೀಬೇಕು, ಈಕ್ವಲ್ ಟು 60. 15xಲ್ಲಿ 3x ಕಳೆದ್ರೆ 12x ಬರುತ್ತೆ. ಈ ಡಿವೈಡ್ ಬೈ 5 ಈಕ್ವಲ್ ಟಿಂದ ರೈಟ್ ಸೈಡ್ ಬಂದರೆ ಇಂಟು 5 ಆಗುತ್ತೆ, ಇಂಟು 5 ಬರೀತೀನಿ. ಇವಾಗ ಡೈರೆಕ್ಟಾಗಿ 12 1 12 5 60 ಹಿಂಗೆ ಕ್ಯಾನ್ಸಲ್ ಮಾಡ್ಬೋದು. x ಈಕ್ವಲ್ ಟು 5 × 5 ಅಂದರೆ 25 ಬರುತ್ತೆ. ಆ ಸಂಖ್ಯೆ ಯಾವುದು ಅಂದರೆ 25. ಫಸ್ಟ್ ಆಪ್ಷನ್ನೇ ಕರೆಕ್ಟ್. ಈ ಥರ ಲೆಕ್ಕವನ್ನು ಬಿಡಿಸ್ಬೋದು ಅಥವಾ ಆಪ್ಷನ್ ಥ್ರೂನು ಕೂಡ ಸಾಲ್ವ್ ಮಾಡ್ಬೋದು. ಕ್ಲಿಯರಾಗಿ ಗೊತ್ತಾಯ್ತಾ? ಈ ರೀತಿ ಲೆಕ್ಕ ಬಿಡಿಸ್ತೀವಿ. ಇದಾದಮೇಲೆ ಮುಂದಿನ ಪ್ರಶ್ನೆ ಬರೋಣ ಏನಿದೆ ಅಂತ. ದ ಅವರೇಜ್ ಆಫ್ 6 numbers is 20. If one number is removed, the new average becomes 15. What is the number removed ಅಂತಿದೆ. 6 ಸಂಖ್ಯೆಗಳ ಸರಾಸರಿ 20. ಒಂದು ಸಂಖ್ಯೆಯನ್ನು ತೆಗೆದುಹಾಕಿದರೆ ಹೊಸ ಸರಾಸರಿ 15 ಆಗುತ್ತದೆ. ತೆಗೆದುಹಾಕಲಾದ ಸಂಖ್ಯೆ ಎಷ್ಟು ಅಂತ ನೋಡ್ರಿ. ಯಾವ 6 ಸಂಖ್ಯೆ ಇದಾವೆ ನಮಗೆ ಗೊತ್ತಿಲ್ಲ ಯಾವ್ಯಾವ ಅಂತ. ಎಲ್ಲ 6 ಸಂಖ್ಯೆಗಳನ್ನು ಕೂಡಿ 6ರಿಂದ ಭಾಗಿಸಿದಾಗ ಸರಾಸರಿ 20 ಬಂದಿರುತ್ತೆ. ಆ 6 ಸಂಖ್ಯೆಗಳಲ್ಲಿ ಯಾವುದೋ ಒಂದು ಸಂಖ್ಯೆನ ತೆಗೆದುಹಾಕ್ತದಲ್ಲ, 6 ಸಂಖ್ಯೆಗಳಲ್ಲಿ ಯಾವುದೋ ಒಂದು ಸಂಖ್ಯೆ ತೆಗೆದುಹಾಕಿದ್ರೆ 5 ಸಂಖ್ಯೆ ಉಳಿತವೆ. ಆ 5 ಸಂಖ್ಯೆಗಳಿಗೆ ಸರಾಸರಿ ಕಂಡುಹಿಡಿದರೆ ಹೊಸ ಸರಾಸರಿ 15 ಬಂದಿರುತ್ತೆ. ಹಾಗಾದ್ರೆ ಆ ತೆಗೆದು ಹಾಕಿದ್ವಲ್ಲ ಆ ಸಂಖ್ಯೆ ಎಷ್ಟು ಅಂತ ಕ್ವಶನ್ ನೋಡಿ. ಇನ್ನು ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೇಕಂದ್ರೆ ಮೊದಲು 6 ಸಂಖ್ಯೆಗಳ ಮೊತ್ತ ಕಂಡುಹಿಡ್ಕೋಬೇಕು. 6 ಸಂಖ್ಯೆಗಳ ಸರಾಸರಿ 20ನ್ನು 6 ಸಂಖ್ಯೆಗಳೆಲ್ಲ 6ರಿಂದ ಗುಣಾಕಾರ ಮಾಡಿದ್ರೆ 6 ಸಂಖ್ಯೆಗಳ ಮೊತ್ತ 120 ಬರುತ್ತೆ. ಆ 120 ಆಯ್ತಲ್ಲ, ಅದರಲ್ಲಿ ಮೊದಲ ಒಂದು ಸಂಖ್ಯೆ ತೆಗೆದುಹಾಕಿದ್ದೀವಿ ಅಂದರೆ ಇನ್ನು 5 ಸಂಖ್ಯೆ ಉಳಿತವೆ. 5 ಸಂಖ್ಯೆಗಳ ಸರಾಸರಿ ಹೊಸದು 15 ಬರ್ತಾ ಇದೆ ಅಂದರೆ ಈ 15ನ್ನು 5 ಸಂಖ್ಯೆಗಳ ಸರಾಸರಿ ಅಂದರೆ 5ರಿಂದ ಗುಣಿಸ್ರಿ 75 ಬರುತ್ತೆ. ಈ 120ರಲ್ಲಿ 75ನ್ನು ಮೈನಸ್ ಮಾಡಿದಾಗ ಎಷ್ಟು ಉಳಿಯುತ್ತೆ ಅಂದರೆ 120ರಲ್ಲಿ 75ನ್ನು ಮೈನಸ್ ಮಾಡಿದ್ರೆ ಇನ್ನು 45 ಉಳಿಯುತ್ತೆಲ್ಲ. ಈ 45ನ ಸಂಖ್ಯೆನ ತೆಗೆದಾಗಿರ್ತಕ್ಕಂಥ ಸಂಖ್ಯೆ, ರಿಮೂವ್ ಮಾಡಿರ್ತಕ್ಕಂಥ ನಂಬರು 45 ಅನ್ನೋದು 4th ಆಪ್ಷನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ ಈ ಕ್ವಶನ್, ಈ ಸೊಲ್ಯೂಷನ್ನು? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ವಿಚ್ ನಂಬರ್ ಕಮ್ಸ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್? ಕೆಳಗಿನವುಗಳಲ್ಲಿ ಪ್ರಶ್ನಾರ್ಥಕ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತದೆ ಅಂತ. ಇದು ಪೈ ಚಾರ್ಟ್ ಅಲ್ಲ, ಒಂದು ಮಿಸ್ಸಿಂಗ್ ನಂಬರು. ಇಲ್ಲಿ ಯಾವುದೋ ಒಂದು ನಿಯಮದ ಪ್ರಕಾರ ಸಂಖ್ಯೆಗಳನ್ನು ಬರೀತಾ ಹೋಗಿದ್ದಾನೆ. ಆ ನಿಯಮದ ಪ್ರಕಾರ ಬರೀತಾ ಹೋದಾಗ ಒಂದು ಸಂಖ್ಯೆ ಮಿಸ್ ಆಗಿದೆ, ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಬರೋ ಸಂಖ್ಯೆ ಯಾವುದು ಅಂತ ಪತ್ತೆ ಹಚ್ಚಬೇಕು ನೋಡಿರಿ. ಫಸ್ಟ್ ಆಫ್ ಆಲ್ ಈ 1 8 27 64 125 ನೋಡಿದ ತಕ್ಷಣ ಫಸ್ಟ್ ನನ್ನ ಮೈಂಡಲ್ಲಿ ಬರೋ ಥಾಟ್ ಏನಂದರೆ ಇವೆಲ್ಲವೂ ಘನ ಸಂಖ್ಯೆಗಳು, ಕ್ಯೂಬ್ಸ್ ಅಂತ. ಹಾಗಾದರೆ ಯಾವ ಸಂಖ್ಯೆಯ ಘನ ಸಂಖ್ಯೆಗಳು ಅಂತ ಬರೀತಾ ಹೋಗೋದಾದ್ರೆ 1 ಅನ್ನೋದು 1 ಕ್ಯೂಬ್ ವ್ಯಾಲ್ಯೂ ಆಗಿರುತ್ತೆ. 8 ಅನ್ನೋದು 2 ಕ್ಯೂಬ್ ವ್ಯಾಲ್ಯೂ 8 ಆಗುತ್ತೆ. 2 ಕ್ಯೂಬ್ ಅಂದರೆ 2ನ್ನು 3 ಸಲ ಗುಣಿಸಿದ್ರೆ 8 ಬರುತ್ತೆ. 27 ಅನ್ನೋದು 3 ಕ್ಯೂಬ್ ವ್ಯಾಲ್ಯೂ, 3ನ್ನು 3 ಸಲ ಗುಣಿಸಿದ್ರೆ 27 ಬರುತ್ತೆ. 3 × 3 × 3. 64 ಅನ್ನೋದು 4 ಕ್ಯೂಬ್ ವ್ಯಾಲ್ಯೂ, ಅದು 4 ಕ್ಯೂಬ್ ಅಂದರೆ 64 ಆಗುತ್ತೆ. 125 ಅನ್ನೋದು 5 ಕ್ಯೂಬ್ ವ್ಯಾಲ್ಯೂ 125 ಆಗುತ್ತೆ. ನೋಡಿ ಇಲ್ಲಿ 1 2 3 4 5 ಕಂಟಿನ್ಯೂಸ್ ಇದೆ ಅಂದರೆ ಈ ಗ್ಯಾಪಲ್ಲಿ 6 ಕ್ಯೂಬ್ ಬರೀಬೇಕು. ನೋಡಿ 6 ಕ್ಯೂಬ್ ಅಂದರೆ 6ನ್ನು 3 ಸಲ ಹಾಕೊಂಡು ಗುಣಾಕಾರ ಮಾಡಿರಿ ಅಂತ. 6 × 6 × 6 6 × 6 36. 36 × 6ನ್ನು ಗುಣಾಕಾರ ಮಾಡಿದ್ರೆ 216 ಬರುತ್ತೆ. 216 ಅನ್ನೋದು ಮೊದಲನೇ ಆಪ್ಷನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ಬರೋಣ. A's mother is the mother-in-law of the father of B. B is the brother of C. While A is the father of M. How is A related to C ಅಂತ ಇದೆ. ಅಂದರೆ ಇಲ್ಲಿ ಒಂದು ಬ್ಲಡ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಎನ ತಾಯಿ ಬಿನ ತಂದೆಯ ಅತ್ತೆ.
ಬಿ ಸಿನ ಸಹೋದರನಾಗಿದ್ದರೆ ಎ ಎಮ್ನ ತಂದೆ, ಸಿಗೆ ಎ ಏನಾಗಬೇಕು ಅಂತಿದೆಯಲ್ಲ. ಫಸ್ಟ್ ಇದನ್ನು ಫ್ಯಾಮಿಲಿ ಟ್ರೀ ಹಾಕೋಣ, ವಂಶವೃಕ್ಷ. ಇದನ್ನು ಫಸ್ಟ್ ಹಾಕೊಳ್ಳೋಣ. ಬಿ ಸಿನ ಸಹೋದರನಾಗಿದ್ದರೆ ಬಿ ಏನನ್ನು ಸಿಗೆ ಸಹೋದರ ಅಂತೇಳಿದ್ರೆ ಅಂದರೆ ಇವರಿಬ್ಬರು ಒಡ ಹುಟ್ಟಿದವರು, ಸಿಬ್ಲಿಂಗ್ಸ್ ಅಂತ ಅರ್ಥ. ಸಹೋದರ ಅಂದರೆ ಇವನು ಪುರುಷ ಪ್ಲಸ್ ಬರಿತೀನಿ ಬಿ ಕೆಳಗೆ. ಆಮೇಲೆ ಎನ ತಾಯಿ ಬಿನ ತಂದೆಯ ಅತ್ತೆ. ನೋಡಿರಿ, ಬಿನ ತಂದೆ ಯಾರಾಗಿರ್ತಾರಲ್ಲ ಅವರು ಸಿಗೂ ತಂದೆನೇ ಆಗಿರ್ತಾರೆ. ಯಾಕಂದರೆ ಬಿ ಮತ್ತು ಸಿ ಒಡ ಹುಟ್ಟಿದವರು ಆಗಿರೋದ್ರಿಂದ ಬಿನ ತಂದೆ ಯಾರಂತ ಗೊತ್ತಿಲ್ಲ, ಇವರು ಸಿಗೂ ಕೂಡ ತಂದೆ ಆಗಿರ್ತಾರೆ. ಸೊ ಇಲ್ಲಿ ಇವರು ತಂದೆ ಇದ್ದಾರೆ ಅಂದರೆ ಪಕ್ಕದಲ್ಲಿ ಅವನ್ನ ತಾಯಿ ಬರೆಯೋಣ. ಸೊ ಇವರಿಬ್ಬರು ಬಿ ಮತ್ತು ಸಿಗೆ ತಂದೆ ತಾಯಿ. ನೋಡಿ, ಏನ ತಾಯಿ ಯಾರಿದಾರಲ್ಲ ಅವರು ಬಿನ ತಂದೆಯ ಅತ್ತೆ ಅಂತೇಳಿದ್ದಾನೆ. ನೋಡ್ರಿ, ಬಿನ ತಂದೆಯ ಅತ್ತೆ, ಬಿನ ತಂದೆ ಇವ್ರ ಅತ್ತೆ ಅಂದರೆ ಇವರ ಹೆಂಡತಿಯ ತಾಯಿ ಏನಿದಾರಲ್ಲ, ಇವರ ಹೆಂಡತಿಯ ತಾಯಿ. ಬಿನ ತಂದೆ ಈತ, ಈ ಹೆಂಡತಿಯ ತಾಯಿ ಇದಾರಲ್ಲ ಅವರು ಬಿನ ತಂದೆಯ ಅತ್ತೆ ಆಗಿರ್ತಾರೆ. ನೋಡಿ, ಬಿನ ತಂದೆಯ ಅತ್ತೆ ಅಂದರೆ ಇವರು. ಈ ಬಿನ ತಂದೆಯ ಅತ್ತೆ ಇವರು ಏನ ತಾಯಿ, ಹೇಗೆ ತಾಯಿ ಆಗಿರ್ತಾರೆ ಅಂತೇಳಿದನ್ನು ಏನೇನ ಇಲ್ಲಿ ಬರೀತಾ ಇದ್ದಾನೆ. ಹಾಗಾದರೆ ಇವರು ಮತ್ತು ಇವರು ಸಿಬ್ಲಿಂಗ್ಸ್ ಆಗ್ತಾರೆ, ಒಡ ಹುಟ್ಟಿದವರು ಆಗ್ತಾರೆ. ನೋಡಿರಿ, ಬಿನ ತಂದೆಯ ಅತ್ತೆ ಇವರು ಹೇಗೆ ತಾಯಿ ಆಗಿರ್ತಾರೆ ಅಂತೇಳಿದಾನೆ. ಹಾಗಾಗಿ ಎ ಇಲ್ಲಿ ಬರೀತಾ ಇದ್ದಾನೆ. ಆಮೇಲೆ ಮತ್ತೇನು ಹೇಳಿದಾನೆ, ಎ ಎಮ್ನ ತಂದೆ. ಏನರು ಎಮ್ಗೆ ತಂದೆ ಅಂದರೆ ಎಮ್ ಇಲ್ಲಿ ಬರೀತಾ ಇದ್ದಾನೆ. ಏನರು ಎಮ್ಗೆ ತಂದೆ ಅಂದರೆ ಪ್ಲಸ್ ಬರೀತಾನೆ. ತಂದೆ ಅಂದರೆ ಒಂದು ಪುರುಷ ಪ್ಲಸ್ ಬರಿತೀನಿ. ನೋಡಿರಿ, ಬಿನ ತಂದೆಯ ಅತ್ತೆ ಇವರು ಹೇಗೆ ತಾಯಿ ಆಗಿದ್ದಾರೆ. ಆಮೇಲೆ ಏನರು ಎಮ್ನ ತಂದೆ ಅಂತ ಹೇಳಿದ್ದಾರೆ. ಇದಿಷ್ಟು ಫ್ಯಾಮಿಲಿ ಟ್ರೀ ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ವಂಶವೃಕ್ಷ ಬರ್ಕೊಂಡೆ. ಸಿಗೆ ಎ ಏನಾಗಬೇಕು ಅಂತ ಕೇಳಿದ್ದಾರೆ. ಈ ಸಿಗೆ ಎ ಏನಾಗಬೇಕು ಅಂದರೆ ಇವರು ಸಿನ ತಾಯಿ, ಇಲ್ಲಿ ಮೈನಸ್ ಬರ್ದಿನಲ್ಲ, ಇವರು ಸಿನ ತಾಯಿಯ ಸಹೋದರ. ಸಿನ ತಾಯಿ ಇವರು ಮೈನಸ್ ಹಾಕಿರೋ, ಈ ತಾಯಿಯ ಸಹೋದರ ಎ ಆಗಿರೋದ್ರಿಂದ, ಸಿನ ತಾಯಿಯ ಸಹೋದರ ಎ ಆಗಿರೋದ್ರಿಂದ ತಾಯಿಗೆ ಸಹೋದರಗೆ ಏನಂತ ಕರಿತೀವಿ ನಾವು, ತಾಯಿಯ ಸಹೋದರನ ಸೋದರ ಮಾವ ಅಂತ ಕರಿತೀವಿ. ಯಾವಾಗಲೂ ನಾವು ಸೋದರ ಮಾವ ಅಂತ ಕರಿಬೇಕು. ಸೊ ಬಟ್ ಇಂಗ್ಲೀಷಲ್ಲಿ ತಾಯಿಯ ಸಹೋದರನಾಗಿರಲಿ ತಂದೆಯ ಸಹೋದರ ಆಗಿರಲಿ ಕಾಮನ್ ಒಂದೇ ವರ್ಡ್ ಯೂಸ್ ಮಾಡೋದು, ಅಂಕಲ್ ಅಂತ ಯೂಸ್ ಮಾಡ್ತಾರೆ. ಹಾಗಾದ್ರೆ ಸೋದರ ಮಾವ ಅಂತ ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿ ಅಂಕಲ್ ಇದೆ ಅಂದರೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ನೋಡಿರಿ, ಈ ರೀತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋ ಸುಲಭ ವಿಧಾನ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಹೇಳ್ಕೊಡೋ ವಿಧಾನಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮಗೆ ಏನು ಅನಿಸುತ್ತೆ ಅದನ್ನೆಲ್ಲ ಕಮೆಂಟ್ ಮಾಡ್ತಾ ಬನ್ನಿ. ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ವಾಟ್ಸಪ್ಪು, ಟೆಲಿಗ್ರಾಮು, ಸೊ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಈ ವಿಡಿಯೋ ಲಿಂಕ್ ಎಲ್ಲ ಶೇರ್ ಮಾಡ್ತಾ ಬನ್ನಿ. ಸೊ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮಲ್ಲಿರೋ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.